ಹೇ ಗೈಸ್, ಟೈಮ್ ಬಂದು 5:19. ಇಷ್ಟು ಬೆಳಗ್ಗೆನೆ ಎದ್ದಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಇದಷ್ಟೇ ಅಲ್ಲ, ನಾನು 4:15ಗೆ ಎದ್ದೆ. ನಿದ್ದೆ ಬರ್ತಾ ಇರ್ಲಿಲ್ಲ. ಆಮೇಲೆ ಎದ್ಬಿಟ್ಟು ಅಕೌಂಟ್ಸ್ ಆದ್ರೂ ಮಾಡೋಣ. ಹೇಗೂ ಅಷ್ಟೊಂದು ಅವಮಾನ ಮಾಡಿದಾನೆ. ಅಷ್ಟೊಂದು ಯಾರೋ ಕಂಡವ್ರ ಮುಂದೆ ನಮ್ಮನೆ ಹರಿಕತೆ ರಾಮಾಯಣನ ಒದ್ರುಕೊಂಡಿದ್ದಾನೆ. ಸೊ ಇದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ಲೇಬೇಕು ಅಂತ ಹೇಳಿ ನೋಡಿ ಲಿಸ್ಟ್ ರೆಡಿ ಮಾಡಿದ್ದೀನಿ. ಇದು ಬಂದು ಕಿಚನ್ದು ಲಿಸ್ಟು. ತರಕಾರಿ, ಹಣ್ಣು, ಅಂಗಡಿ ಸಾಮಾನು, ಬಿಯರು, ಮತ್ತೆ ವಾಟ್ ಯು ಕಾಲ್ ಗೈಸ್, ಪನ್ನೀರು, ಬಟರು, ಮಿಲ್ಕು, ಕರ್ಡು, ಗ್ಯಾಸು ಅಂಡ್ ಚಿಕನ್, ಎಗ್, ಫಿಶ್, ಡ್ರಿಂಕ್ಸ್, ಜ್ಯೂಸ್ ಅಂಡ್ ವಾಟರ್, ಸಿಗರೇಟ್ಸ್. ಸೊ ಇಷ್ಟು ಟೋಟಲ್. ಆಮೇಲೆ ಡೈಲಿ ಎಕ್ಸ್ಪೆನ್ಸಸ್, ಡೇ ಎಕ್ಸ್ಪೆನ್ಸ್. ಸೊ ಅದು ಫೈನಲ್ ಆಗಿ ಬರುತ್ತೆ. ಸೊ ಇದು ಬಂದು ಕಿಚನ್ನಿಗೆ ಸಂಬಂಧಪಟ್ಟಿದ್ದು. ಹೋಟೆಲ್ದು ಇನ್ಕಮ್ ಬರುತ್ತಲ್ಲ, ಅದರಿಂದ ಇದನ್ನ ಮೈನಸ್ ಮಾಡ್ಕೋಬೇಕಾಗತ್ತೆ. ಅವಾಗ ಇಲ್ಲಿ ಕಿಚನ್ ಅಲ್ಲಿ ಏನ್ ನಮ್ಗೆ ಸಿಗತ್ತೆ ಅನ್ನೋದು ಗೊತ್ತಾಗತ್ತೆ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಅದರ್ ಎಕ್ಸ್ಪೆನ್ಸಸ್. ಲೈಕ್ ಏನೇನೆಲ್ಲ ಬರುತ್ತೆ ಅಂದ್ರೆ, ಲಾಂಡ್ರಿ ಬರುತ್ತೆ, KEB ಬರುತ್ತೆ. ಸೊ ಅಂಡ್ ಹೀಗೆ ವೈಫೈ ಬರುತ್ತೆ, ಅಂಡ್ ಪೆಟ್ರೋಲ್ ಬರುತ್ತೆ, ಮತ್ತೆ ಇನ್ನು ಏನೇನೋ ಬರುತ್ತೆ ಗೈಸ್. ಅಂಡ್ ವಾಟ್ ಎಲ್ಸ್, ನಮ್ದು ಮನೆಗೆ ನಾನು ಏನ್ ಎಕ್ಸ್ಪೆನ್ಸ್ ಮಾಡ್ತೀನಿ ಅದು ಬರುತ್ತೆ. ಅಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ನಾನು ಏನ್ ಕೊಡ್ತೀನಿ ಅದು ಬರುತ್ತೆ. ರೂಮ್ ಎಕ್ಸ್ಪೆನ್ಸಸ್ ಬರುತ್ತೆ, ಸ್ಯಾಲ್ರಿ ಅಂಡ್ ಅಡ್ವಾನ್ಸಸ್ ಬರುತ್ತೆ, ಅಂಡ್ ಇನ್ನು ಮೆನಿ ಥಿಂಗ್ಸ್ ಗೈಸ್. ಸೊ ಅಂಡ್ ನನ್ನ ಗಂಡಂಗೆ ಪರ್ಸನಲ್ ಅಕೌಂಟಿಗೆ ಎಷ್ಟು ಹೋಗುತ್ತೆ. ಸೊ ಇದು ಎಲ್ಲ ಸೆಪರೇಟ್ ಹೆಡ್ಡಿಂಗ್ಸ್ ಅಲ್ಲಿ ಮಾಡಿ, ಇದನ್ನು ಸಹ ಒಂದು ಡೇಗೆ ಇಷ್ಟು ಹೋಯ್ತು. ಸೊ ಈ ರೀತಿಯಾಗಿ ಟೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಮುಂಚೆ ಇದೆಲ್ಲ ಬಂದು ಒಂದೇ ಪೇಜಲ್ಲೇ ಇರ್ತಿತ್ತು, ಚಿಕ್ಕ ಚಿಕ್ಕದಾಗಿರ್ತಾ ಇತ್ತು. ಈಗ ಬೇಡ, ಅವತ್ತಿಂದ ಅವತ್ತು ಮಾಡೋಣ ಅನ್ಕೊಂಡು ಈ ರೀತಿಯಾಗಿ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಮಾಡ್ಲೇಬೇಕು ಅಂತ ಹಠ. ಯಾಕೆ ಅಂದ್ರೆ, ಯಾರೋ ಒಬ್ರು ಮೂರನೇ ವ್ಯಕ್ತಿ ಮುಂದೆ ನಮ್ಮನೆ ಹರಿಕತೆ ಪುರಾಣನ ಹೇಳ್ಕೊಂಡು ತನ್ನೆಂಟಿಗೆ ಅವಮಾನ ಮಾಡ್ತಾ ಇದೀನೋ ಇಲ್ವೋ ಅನ್ನೋ ಅರಿವು ಸಹ ಅವನಿಗಿಲ್ಲ. ಅಂಥದ್ರಲ್ಲಿ ತನ್ನ ಹೆಂಡತಿ ಮಾನ ಮರ್ಯಾದೆ ಎಲ್ಲಾ ಹರಾಜಾಕಿ, ಸೊ ಆಸ್ ಇಫ್ ಅವ್ರ ಮುಂದೆ ಹೇಗೆ ಪೋಟ್ರೆ ಮಾಡ್ತಾ ಇದ್ದಾನೆ ಅಂದ್ರೆ, ನನ್ನ ಹೆಂಡತಿ ಎಲ್ಲ ಮೋಸ ಮಾಡ್ತಾ ಇದ್ದಾಳೆ, ನನಗೆ ಇದೊಂದು ಬಿಗ್ ಟೆನ್ಷನ್ನು ಅನ್ನೋ ರೀತಿನಲ್ಲಿ ತುಂಬಾ ದೊಡ್ಡದಾಗಿ ಪೋಟ್ರೆ ಮಾಡಿರೋ ನನ್ನ ಗಂಡಂಗೆ ನಾನು ಆನ್ಸರ್ ಮಾಡ್ಲೇಬೇಕು ಅಲ್ವಾ ಗೈಸ್? ಮಾಡೇ ಮಾಡ್ತೀನಿ. ಇದರಿಂದ ಅಂತೂ ತಪ್ಪಿಸ್ಕೊಳಲ್ಲ ನಾನು. ಬನ್ನಿ. ಟೈಮ್ ಈಗಾಗಲೇ 7:15 ಅನಿಸುತ್ತೆ. 7:15, 7:30 ಇರಬೇಕು. ಬಟ್ಟೆ ನೆನೆ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಒಬ್ರ ಮೇಲೆ ಪ್ರೀತಿ ಇದ್ರೆ ಅದು ಖಂಡಿತವಾಗ್ಲು ಒಂದಲ್ಲ ಒಂದು ಮುಖಾಂತರ ಅದು ವ್ಯಕ್ತ ಆಗತ್ತೆ. ಬಟ್ ನನಗ್ ಅನ್ಸಿರೋ ಪ್ರಕಾರ, ನಿಜ ಹೇಳ್ತೀನಿ, ನಂಗೆ ಇಲ್ಲಿ ಪ್ರೀತಿನೂ ಕಾಣಲ್ಲ, ಯಾವ ಫೀಲಿಂಗ್ಸು ಕಾಣಲ್ಲ. ನನ್ನನ್ನ ಬೇಕಾದಾಗ ಯೂಸ್ ಮಾಡ್ಕೋತಾನೆ ಆಸ್ ಇಫ್ ಟಿಶ್ಯೂ ತರ. ಬೇಡ ಅಂದಾಗ ಒರೆಸ್ಬಿಟ್ಟು ಬಿಸಾಡ್ತಾನೆ. ಸೊ ಇದಿಷ್ಟೇ ನನಗೆ ಅರ್ಥ ಆಗಿರೋದು, ನನ್ನ ಮದ್ವೆ ಆದಾಗ್ಲಿಂದಾಗ್ಲೂ ಮತ್ತೆ ಇವಾಗ್ಲೂ ತನಕನು. ಮತ್ತೆ ನಾನ್ ಯಾಕೆ ಇದಕ್ಕೆಲ್ಲ ರಿಯಾಕ್ಟ್ ಮಾಡ್ತಿಲ್ಲ ಅಂತ ನಿಮ್ಗೆಲ್ಲ ಕ್ವಶನ್ ಮಾರ್ಕ್ ಆಗಿರ್ಬೋದು. ನಾನು ಒಂದು ಹ್ಯೂಮನ್ ಬೀಯಿಂಗು, ಹಾಗೇನೆ ನಾನು ಸ್ವಲ್ಪ ಸೆಂಟಿ ಜಾಸ್ತಿ, ಅಂಡ್ ಏನದು ಭಾವಜೀವಿ ಅಂತಾರಲ್ಲ ಹಾಗೆ. ಈ ಪ್ರೀತಿ ಅನ್ನೋ ಹುಚ್ಚು ಜಾಸ್ತಿ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಬಂದ ಅಲ್ಲ, ಸೊ ನಾಳೆಯಿಂದ ಸರಿ ಹೋಗ್ಬೋದು ಅಂತ ಅನ್ಕೋತೀನಿ. ಬಟ್ ಯಥಾ ಪ್ರಕಾರ ಅದು ಮತ್ತೆ ನಾಯಿ ಬಾಲ ಡೊಂಕು ಅನ್ನೋ ರೀತಿನಲ್ಲಿ ಹಾಗೆ ಆಗತ್ತೆ. ಇಷ್ಟು ವರ್ಷನೂ ಪ್ರತಿ ಸಲನೂ ನಾನು ಹೀಗೆ ಕಾಯ್ಕೊಂಡು ಬಂದಿದ್ದೀನಿ. ಆದ್ರೆ ಅದು ಅಲ್ಟಿಮೇಟ್ ಆನ್ಸರು, ನನಗ್ ಸಿಗೋ ಉತ್ತರ ಏನಪ್ಪಾ ಅಂದ್ರೆ, ಹೌದು ಇವನಿಗೆ ಇಷ್ಟ ಇಲ್ಲ, ಅವನಿಗೆ ಬೇಕಾದಾಗ ಬರ್ತಾನೆ, ಬೇಡ ಅಂದಾಗ ಇರ್ತಾನೆ, ಅಷ್ಟೆ. ಸೊ ಇದೆಲ್ಲ ಒಂದು ಗಂಡ ಹೆಂಡತಿ ಸಂಬಂಧನ ಅಂತ ಅನ್ಸುತ್ತೆ. ನಾನು ಆಕ್ಚುಲಿ ಈ ರೀತಿಯಾಗಿ ನೋಡ್ಕೊಂಡೇ ಬಂದಿಲ್ಲ. ನಮ್ಮ ಅಪ್ಪ ಅಮ್ಮ ಎಷ್ಟು ಮಾತಾಡ್ತಾರೆ, ಎಷ್ಟು ಜಗಳ ಆಡ್ತಾರೆ. ಲೈಕ್ ನಾವು ಪ್ರತಿಯೊಂದ್ ಕಡೆ ಹೋಗೋದಿರ್ಬೋದು, ನಮ್ಮನೆ ಒಂದು ಫಂಕ್ಷನ್ ಆಗೋದಿರ್ಬೋದು, ಪ್ರತಿಯೊಂದನು ಎಲ್ಲ ಮುಂಚೆನೆ ಮಾತಾಡ್ಕೊಂಡು ಡಿಸಿಷನ್ಸ್ ತಗೊಂಡು ನಮ್ಮನೆ ಮಾಡ್ತೀವಿ. ಬಟ್ ಇಲ್ಲಿ ಅದ್ ಯಾವ ತರನೂ ಇಲ್ಲ. ಅವನಿಗೆ ಬಂದಂಗ ಅವನಿಗೆ, ಅವ್ರ ಅಮ್ಮಂಗ್ ಬಂದಾಗ ಅವ್ರ ಅಮ್ಮಂಗೆ. ಸೊ ಅವ್ರ ಪಾಡಿಗೆ ಅವ್ರು ಏನೇನ್ ಬೇಕೋ ಅದನ್ನ ಅಲ್ಟಿಮೇಟ್ ಸ್ಟೆಪ್ಸ್ ತಗೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಒಬ್ರನ್ನ ಕೇಳ್ಬೇಕು, ಒಬ್ರನ್ನ ಹೇಳ್ಬೇಕು ಅನ್ನೋದಿಲ್ಲ. ಒಂದು ಪೂಜೆನ ಅವ್ರೇ ಡಿಸೈಡ್ ಮಾಡಿ ಇಟ್ಬಿಡ್ತಾರೆ. ಆ ಪೂಜೆ ದಿನನೇ ನನಗೆ ಗೊತ್ತಾಗೋದು. ಅಟ್ಲೀಸ್ಟ್ ನನ್ನ ಹೆಂಡತಿ ಅನ್ನೋಳು ಒಬ್ಳು ಹೆಂಗ್ಸಿದಾಳೆ, ಅವಳಿಗೂ ಮೆನ್ಸ್ಟ್ರಲ್ ಸೈಕಲ್ ಆಗತ್ತೆ ಅನ್ನೋದು ಅವರು ಕೇಳೋದಿಲ್ಲ. ಆ ಪೂಜೆ ಮಾಡ್ಬೋದೋ ಇಲ್ಲೋ ಅಂತಾನು ಕೇಳೋದಿಲ್ಲ. ಸೊ ಮಾಡ್ಕೊಂಡ್ ಬಿಡ್ತಾರೆ. ಬರೀ ಇದು ಪೂಜೆ ವಿಷಯದಲ್ಲಲ್ಲ, ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ.
ಸೊ ಎತ್ತಿಗೆ ಏರು ಹೇಳಿದ್ರೆ ಕೋಣ ನೀರಿಗೆ ಇಳಿಯುತ್ತೆ ಅನ್ನೋ ರೀತಿನಲ್ಲಿ ನಮ್ಮನೆ ವ್ಯವಹಾರಗಳು ನಡೀತಾನೆ ಇರ್ತವೆ. ಸೊ ಅದ್ ಯಾವ್ದಕ್ಕೂ ನಾನ್ ತಲೆ ಕೆಡಿಸ್ಕೊಳಲ್ಲ. ಮುಂದೊಂದಿನ ಚೆನ್ನಾಗತ್ತೆ ಅನ್ಕೊಂಡು ಸುಮ್ನಾಗ್ತೀನಿ. ಆದ್ರೆ ಯಾಕೋ ಇದು ಚೆನ್ನಾಗೋ ಲಕ್ಷಣನೇ ಇಲ್ಲ. ಯಾಕೆ ಅಂದ್ರೆ ಮುಂಚೆಯಿಂದ ಬಂದೇ ಇಲ್ಲ ಅದು ಅವರಿಗೆ. ಸೊ ಮುಂಚೆಯಿಂದ ಅದೊಂದು ಪ್ರೀತಿ, ಅದೊಂದು ಫೀಲಿಂಗ್ಸು, ಮರುಗೋದು ಆಂಡ್ ಇದೆಲ್ಲ ಒಬ್ರಿಗ್ ನೋವಾಗತ್ತೆ ಅನ್ನೋದೆಲ್ಲ ಏನೂ ಬಂದಿಲ್ಲ. ಹಾ, ಇಷ್ಟೇ ಅವರಿಗೆ. ದುಡ್ಡು ಕೊಟ್ರೆ ಎಲ್ಲ ಸಿಗತ್ತೆ. ದುಡ್ಡಿದ್ರೆ ಅಕ್ಕಪಕ್ಕ ಜನ ಇರ್ತಾರೆ. ಇದೆಲ್ಲ ಚೆನ್ನಾಗ್ ಗೊತ್ತು. ಸೊ ದುಡ್ಡಿಂದನೇ ಎಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಮಾಡ್ತಾ ಇರೋದು ಅದನ್ನೇ, ಅದಾಗ್ತಾ ಇರೋದು ಅದೇನೆ. ಸೊ ನಾನು ಅದಕ್ಕೇನೆ ನಾನ್ ನೋಡಿದ್ರು ನೋಡ್ದೇ ಇರೋ ತರ ಇದ್ಬಿಡ್ತೀನಿ. ಪ್ರತಿಯೊಂದನು ನಾನು ಯಾವನನ್ನೂ ಕ್ವಶ್ಚನ್ ಮಾಡಕ್ ಹೋಗಲ್ಲ. ಇಲ್ಲಿ ಕ್ವಶ್ಚನ್ ಮಾಡಿದ್ರೆ ಆನ್ಸರ್ ಸಹ ಸಿಗೋದಿಲ್ಲ. ನಾನ್ 100 ಸಲ ಕೇಳಿದ್ರು ಒಂದ್ಸಲ ಅಂತಾನೂ ಹೇಳೋದಿಲ್ಲ. ಸೊ ಇದೆಲ್ಲ ನೋಡಿನೇ ನಾನು ಬಿಟ್ಬಿಟ್ಟಿದೀನಿ. ಕೇಳೋದೇ ಬಿಟ್ಬಿಟ್ಟಿದೀನಿ ಅಂಡ್ ಹೇಳೋದು ಬಿಟ್ಬಿಟ್ಟಿದೀನಿ. ಅವ್ರೇನಾದ್ರೂ ಇದನ್ ಮಾಡು ಅಂತಾರ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ ಪಾಡಿಗೆ ನಾನು ನಮ್ದು ಡೈಲಿ ರೊಟೀನ್ ಏನಿರುತ್ತೆ ಅದು ಮಾಡ್ಕೊಂತ ಹೋಗ್ತೀನಿ. ಸೊ ಇವ್ರುಗಳ್ ಮಧ್ಯ ಆಸ್ ಇಫ್ ನಾನು ಹೇಗೆ ಅಂದ್ರೆ ಬೊಂಬೆ, ಒಂಥರ ಕೀ ಕೊಡೋ ಬೊಂಬೆ ಅಂತಾರಲ್ಲ ಹಾಗೆ. ಅವ್ರು ಕೀ ಕೊಟ್ಟಾಗ ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಮಾಡ್ಕೊಡ್ತೀನಿ. ಕೀ ಅದು ಸ್ಟಾಪ್ ಆದಾಗ ಸ್ಟಾಪ್ ಅಂತ ಅರ್ಥ. ನನಗ್ ಹೇಗ್ ಬೇಕೋ ಹಾಗಿರ್ತೀನಿ. ಸೊ ಇದು ನನ್ನ ರೆಗ್ಯುಲರ್ ಆಗಿ ನಾನ್ ಮಾಡ್ತಾ ಇರೋ ಲೈಫು. ಸೊ ಇದಕ್ಕೂ ಮೀರಿ ಏನಾದ್ರೂ ಒಂದು ಆಕ್ಟಿವ್ ಆಗಿದ್ದೀನಿ ಅಂದ್ರೆ ಅದು ನಿಮ್ಗಳ್ ಜೊತೆ. ಅಂಡ್ ಇತ್ತೀಚೆಗೆ ನಾನು ಯಾಕೆ ಇದೆಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು. ನಾನು ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೆ, ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲಿ ನಿಮ್ಗೆಲ್ಲ ಗೊತ್ತಲ್ಲ, 10 ಸೆಕೆಂಡ್ಸ್ ಮ್ಯಾಕ್ಸಿಮಮ್ 15 ಸೆಕೆಂಡ್ಸ್. ಅಫ್ಕೋರ್ಸ್ ನನಗೆ ತುಂಬಾ ಟೈಮ್ ಇರ್ತಾ ಇತ್ತು. ಮುಂಚೆ ನಾನು ಯಾವ ಬಿಸ್ನೆಸ್ ಮೇಂಟೈನ್ ಮಾಡ್ತಾ ಇರ್ಲಿಲ್ಲ, ನೋಡ್ಕೋತಾ ಇರ್ಲಿಲ್ಲ. ಹಾಗಾಗಿ ನಂಗೆ ಟೈಮ್ ಇರ್ತಾ ಇತ್ತು. ನಿಮ್ಗೆ ಈಗ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಲೈಫು. ಸೊ ಯಾರೂ ಇಲ್ಲ, ಏನೂ ಇಲ್ಲ. ನಮ್ ಕೆಲ್ಸ ಎಷ್ಟಾಯ್ತೋ ಅಷ್ಟ್ ಮಾಡ್ಕೊಂಡು ನನ್ಗೆ ತುಂಬಾ ಟೈಮ್ ಸಿಗ್ತಾ ಇತ್ತು. ಆ ಟೈಮಲ್ಲಿ ನಾನು ರೀಲ್ಸ್ ಮಾಡ್ತಾ ಇದ್ದೆ. ಸೊ ಅವಾಗ ಬರ್ತಾ ಇದ್ದಿದ್ ಕಮೆಂಟ್ಸ್ ನೋಡ್ಬೇಕು, ನಿಮ್ಗೆ ಮಾಡೋ ಕೆಲ್ಸ ಇಲ್ವಾ? 24/7 ಲಿಪ್ಸ್ಟಿಕ್ ಹಾಕೋತೀರಾ, ಯಾವಾಗ್ಲೂ ಮೇಕಪ್ ಅಲ್ಲೇ ಇರ್ತೀರಾ, ಹಾಗೆ ಹೀಗೆ ಅಂತ. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾನ್ ಮೇಕಪ್ ಮಾಡೋದೇ ಇಲ್ಲ. ಒಂದು ಲಿಪ್ಸ್ಟಿಕ್ ಮತ್ತೆ ಕಾಜಲ್ ಹಾಕ್ತಾ ಇದ್ದೆ. ಅದನ್ನೇ ಮೇಕಪ್ ಅನ್ಕೊಳ್ಳೋದಾದ್ರೆ ಅಫ್ಕೋರ್ಸ್ ಅದು ಮೇಕಪ್ಪೇ. ಇಲ್ಲ ಅಂದ್ರೆ ನಿಜವಾಗ್ಲೂ ನಂದು ಝೀರೋ ಮೇಕಪ್ ಗೊತ್ತಾ. ಸೊ ಹೀಗಿರುವಾಗ ಆ ಕಮೆಂಟ್ಸ್ಗೆಲ್ಲ ಆನ್ಸರ್ ಮಾಡ್ಬೇಕು. ನನ್ ನಾನ್ ಆಕ್ಚುಲಿ ಅದಲ್ಲ. ನಾನ್ ವೆರಿ ಸಿಂಪಲ್. ನಾನ್ ಈ ರೀತಿ ಬದುಕ್ತಾ ಇದ್ದೀನಿ. ಬಟ್ ನಾನ್ ಆ ರೀತಿ ಅಲ್ಲಿ 15 ಸೆಕೆಂಡ್ಸ್ ಮಾಡೋದ್ರಿಂದ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ನನ್ನ ಸ್ಕ್ರೀನ್ ಹಿಂದೆ ನಾನು ಹೀಗಿದ್ದೀನಿ ಅಂತ. ಸೊ ಅಂಡ್ ತುಂಬಾ ಜನ ಹೇಳ್ತಾರೆ, ಹೇಳ್ತಾ ಇದ್ರು, ಏನದು ನಿಮ್ ಗಂಡಂಗೆ ಮರ್ಯಾದೆ ಕೊಡಲ್ಲ, ಹಾಗೆ ಹೀಗೆ, ನಿಮ್ ಗಂಡ ತುಂಬಾ ಒಳ್ಳೆಯವರು, ನೀವೇ ಹಿಂಗೆ ಹಂಗೆ ಅಂತ. ಸೊ ಜನಕ್ಕೆ ಏನ್ ಗೊತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ಹೇಗಿದ್ದೀನಿ, ಯಾವ ಪರಿಸ್ಥಿತಿಲಿ ಇದ್ದೀನಿ ಅಂತ. ಸುಮ್ನೆ ಕಮೆಂಟ್ಸ್ ಪಾಸ್ ಮಾಡ್ತಾ ಇದ್ರು. ಸೊ ಅವಾಗ ಅನ್ನಿಸ್ತು ನನ್ಗೆ, ತುಂಬಾನೇ ಡಿಮೋಟಿವೇಟ್ ಆಗ್ತಾ ಇತ್ತು ಅಂಡ್ ಡಿಪ್ರೆಷನ್ ಕೈಂಡ್ ಆಫ್ ಆಗ್ತಾ ಇತ್ತು. ಸೊ ಅವಾಗ ಆಕ್ಚುಲಿ ನಾನು ಯೂಟ್ಯೂಬ್ ಮಾಡ್ಬೇಕು ಅಂತಾನೆ ಅನ್ಕೋತಾ ಇದ್ದೆ. ಬಟ್ ಯಾಕೋ ಬೇಡ, ಇದು ತುಂಬಾ ಪಬ್ಲಿಕ್ಗೆ ರೀಚ್ ಆಗತ್ತೆ. ಸೊ ಬೇಡ ಅಂತಾನೆ ಅನ್ಕೋತಾ ಇದ್ದೆ. ಬಟ್ ಒನ್ ಫೈನ್ ಡೇ ನಂಗೆ ಏನ್ ಅನ್ನಿಸ್ತು ಅಂದ್ರೆ, ಇಲ್ಲ ನಾನು ಅರ್ನ್ ಮಾಡ್ಬೇಕು, ನಾನು ನನ್ನ ಕಷ್ಟಗಳ್ನ ರೀಚ್ ಮಾಡಿಸ್ಬೇಕು. ನಾನು ಏನೇನೆಲ್ಲ ಫೇಸ್ ಮಾಡ್ತಾ ಇದ್ದೀನಿ ಅದು ಇರೋದೇ ನಿಜ ಅಂತ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನು. ಸೊ ನಾನು ಅದಲ್ಲ, ನಾನು ಇದು ಅನ್ನೋದು ನಿಮ್ಗೆ ನಾನು ಹೇಳ್ಬೇಕಿತ್ತು. ಬಿಕಾಸ್ 1 or 2 ಡೇಸ್ ನಾಟಕ ಆಡ್ಬೋದು, ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬೋದು. ಸಿನ್ಸ್ 1.5 2 years ಇಂದ ಸೇಮ್ ರೊಟೀನ್ ಅಲ್ಲಿ ನೀವು ನನ್ನ ನೋಡ್ತಾ ಇದ್ದೀರಾ. ಇದು ಯಾವ್ದೂ ನಾಟಕ ಅಲ್ಲ. ದಿನ ನಾನು ಹೀಗೆ ಇರ್ತೀನಿ. ಇಲ್ಲಿ ನಾಟಕ ಆಡೋ ಅವಶ್ಯಕತೆನೇ ಇಲ್ಲ. ನನ್ನ ರೊಟೀನೇ ಇದು. ಇದಕ್ಕೂ ಮೀರಿ ಟೈಮ್ ಮಾಡ್ಕೊಂಡು ನಾನು ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೆ. ಬಟ್ ಇವಾಗಂತೂ ನಿಮಗ್ ಚೆನ್ನಾಗ್ ಗೊತ್ತು, ನನಗೆ ಕೆರ್ಕೊಳಕ್ಕೂ ಸಹ ಟೈಮ್ ಇರಲ್ಲ. ಅಷ್ಟು ಬ್ಯುಸಿ ಆಗ್ಬಿಟ್ಟಿರ್ತೀನಿ. ಸೊ ಹೀಗಿರುವಾಗ ಇನ್ಸ್ಟಾಗ್ರಾಮ್ ಅಲ್ಲೂ ಸಹ ಬರೋದು ಬಿಟ್ಬಿಟ್ಟೆ. ನಾನು ನಿಮ್ಗಳ ಜೊತೆ ಮಾತಾಡ್ಕೊಂಡು ಹೀಗೆ ಯೂಟ್ಯೂಬ್ ಮಾಡ್ಕೊಂತ ಉಳ್ಕೊಂಡೆ. ಸೊ ಇದು ಕೆಲವರಿಗೆ ಆಗ್ತಾ ಇಲ್ಲ. ಏನೋ ಒಂದು ಇವಳು ಮುಂದೆ ಹೋಗೋದನ್ನ ತಡಿಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಚಿಂಟುನ ಸ್ಕೂಲಿಗೆ ಬಿಟ್ಟು ಬಂದೆ. ಸೊ ಬನ್ನಿ ಇವಾಗ ಬಟ್ಟೆ ಒಗೆಯೋಣ. ತುಂಬ ಬಟ್ಟೆ ಇರುತ್ತೆ, ಯಾಕೆ ಅಂದರೆ ಗೊತ್ತಲ್ಲ, ನಮ್ಮಪ್ಪ ಮನೆಯೇ ಹೋಗಿದ್ದಾರೆ. ಸೊ ಎಲ್ಲದು ತುಂಬ ಜಾಸ್ತಿನೇ ಇರುತ್ತೆ. ಬಟ್ ಒಂದೇ ದಿನ ನನ್ನ ಕೈಲಿ ಒಗೆಯೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಡಿವೈಡ್ ಮಾಡಿಕೊಂಡು ಬಟ್ಟೆನ ಒಗಿತೀನಿ.
ಸೊ ಬನ್ನಿ ವಾಶ್ ಮಾಡೋಣ. ಬಟ್ಟೆ ಎಲ್ಲ ಒಗ್ದು ಬಂದೆ ಅಲ್ಲ, ಸೊ ಇವಾಗ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಗೈಸ್. ಬನ್ನಿ ಈಗ ರೂಮ್ ಕ್ಲೀನ್ ಮಾಡೋಣ. ಫಸ್ಟು ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಚೇಂಜ್ ಮಾಡಿ ಆಮೇಲೆ ಕಸ ಗುಡಿಸಿ ಮನೆ ಒರೆಸ್ಬಿಡೋಣ. ಬರೋಕ್ಕೂ ಮುಂಚೆ ಒಂದ್ಸಲ ಎಲ್ಲ ಒಂದು ರೌಂಡ್ ಕ್ಲೀನ್ ಮಾಡಬೇಕು. ಬಂದು ಹೋಗಾದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಇದೇ ಆಗುತ್ತೆ ಅಲ್ಲ ನಮಗೆ ಹೆಂಗಸ್ರಿಗೆ. ಬಟ್ ಇದು ಯಾರಿಗೂ ಗೊತ್ತೇ ಆಗಲ್ಲ. ಮನೇಲಿ ಕುತ್ಕೊಂಡು ಮಜಾ ಮಾಡ್ತಿರ್ತೀವಿ ಅಂತ ಅನ್ಕೋತಾರೆ ಜನಗಳು. ನಮಗೇನು ಕೆಲಸ ಇರಲ್ಲ ಅಂತ ಅನ್ಕೋತಾರೆ. ಬಟ್ ದಿನೆಲ್ಲ ಕೆಲಸ ಮಾಡಿದ್ರು ಲೆಕ್ಕಕ್ಕೆ ಸಿಗಲ್ಲ. ಜಸ್ಟ್ ಕೌಂಟ್ಲೆಸ್ ಗೈಸ್, ಕೌಂಟ್ಲೆಸ್ ಆಗಿಬಿಡತ್ತೆ. ಬಟ್ ನಿಜ ಹೇಳ್ತೀನಿ, ಮನೇಲಿ ಹೌಸ್ ವೈಫ್ಗಳು ಮಾಡೋ ಅಷ್ಟು ಕೆಲಸ ಬೇರೆ ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ ಗೈಸ್. ಒಂದಲ್ಲ ಒಂದು ಲೈಕ್ ವಿತೌಟ್ ಬ್ರೇಕ್ ಕೆಲಸ ಇದ್ದೇ ಇರತ್ತೆ. ಟೈಮ್ ಮಾಡಿ ಬ್ರೇಕ್ನ ತಗೋಬೋದು ಮ್ಯಾನೇಜ್ ಮಾಡಿಕೊಂಡು. ಬಟ್ ಕೆಲವೊಬ್ಬರಿಗೆ ಅದು ಸಿಗಲ್ಲ. ನಿಜ ತಾನೇ? ಬನ್ನಿ ಇವಾಗ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿಬಿಟ್ಟು ನಾವು ಕಸ ಗುಡಿಸಿ ಮನೆ ಒರೆಸೋಣ. ನಮ್ಮ ಅಪ್ಪ ಅಮ್ಮ ಬಂದಿದ್ದಾಗ ರೂಮು ತುಂಬ್ದಂಗೆ ಇರ್ತಾ ಇತ್ತು, ನೋಡೋಕ್ಕೆ ಚಂದ. ಏನದು ಯಾವಾಗಲೂ ಸಹ ಅವರು ಮಾತಾಡ್ತಾ ಇರ್ತಾರೆ. ಅಂಡ್ ನನ್ನ ಮಗನೂ ಸಹ ಚಿಟ್ಚಾಟ್ ಮಾಡ್ತಾ ಇರ್ತಾನೆ. ನೋಡೋಕ್ಕೆ ಚಂದ. ಬರೀ ನಮ್ಮ ಅಪ್ಪ ಅಮ್ಮ ಅಂತಲ್ಲ, ನೆಂಟರು ಯಾರೇ ಮನೇಲಿದ್ರು ಚಂದ ಅಲ್ವಾ ಗೈಸ್? ನೋಡಿ ಗೈಸ್, ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಲ್ಲ? ಸೊ ಇನ್ನೂ ತುಂಬ ಕೆಲಸ ಇದೆ. ಹಾಗೆ ಏನು ಮಾಡಿದ್ದೀನಿ ಗೊತ್ತಾ, ಇವತ್ತು ಬೆಳಗ್ಗೆ ಅಕೌಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಅಲ್ಲ, ಸೊ ಈ ರೂಮಿನ ಬೆಡ್ ಸ್ಪ್ರೆಡ್ನ ಈಗಲೇ ತೆಗಿಯಲ್ಲ, ಇನ್ನೂ ಸ್ವಲ್ಪ ಕೆಲಸ ಇದೆ. ಬಟ್ ಬ್ಲ್ಯಾಂಕೆಟ್ಸ್ನೆಲ್ಲ ಹೊರಗಡೆ ಸ್ಪ್ರೆಡ್ ಮಾಡಿದ್ದೀನಿ, ಬಿಸಿಲಿಗೆ ಸ್ವಲ್ಪ ಆರ್ಕೊಳ್ಳಿ ಅಂತ. ನೋಡಿ ಅಲ್ಲಿ ಏನೋ ರೋಡಿಂದು ಕೆಲಸ ನಡೀತಾ ಇದೆ. ಸೊ ಸೌಂಡ್ ಜಾಸ್ತಿ, ಧೂಳು ಜಾಸ್ತಿ, ಸ್ವಲ್ಪ ಅಷ್ಟೊಂದೇನಿಲ್ಲ ಬಟ್ ಸ್ಟಿಲ್. ಹಾಗಾಗಿ ಸ್ವಲ್ಪ ಬಿಸಿಲು ಬಂದಮೇಲೆ ಒಣ ಹಾಕ್ಬಿಟ್ಟು ಅದನ್ನು ಮತ್ತೆ ಎಲ್ಲ ಮಡಿಸಿಟ್ಬಿಟ್ಟು ಇಡಬೇಕು. ಮತ್ತೆ ಇನ್ಯಾವತ್ತು ತೆಗಿತೀನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಅವರು ಬರೋದಿಲ್ಲ. ಮತ್ತೆ ಈ ಕಡೆ ಅವರು ಬರೋದು ಡೌಟೇ ಗೈಸ್. ಏನೋ ನನ್ನ ಮಗನ ಫೋರ್ಸಿಗೆ ಬರಬೇಕು, ಬಿಟ್ಟರೆ ಅವ್ರ ಮನಸ್ಫೂರ್ತಿಯಾಗಿ ಅವ್ರು ಇನ್ಯಾವತ್ತೂ ಬರೋದಿಲ್ಲ. ಬಿಕಾಸ್ ಅಷ್ಟು ಮನಸ್ಸಿಗೆ ಅವ್ರಿಗೆ ಹರ್ಟ್ ಆಗಿದೆ, ನನಗೂ ಹರ್ಟ್ ಆಗಿದೆ. ನೋಡಿದ್ರಿ ಅಲ್ಲ, ಬೆಳಗ್ಗೆ ಎಲ್ಲ ಕಣ್ಣೀರ ಧಾರೆ. ಈಗಲೂ ಸಹ ನೆನೆಸ್ಕೊಂಡ್ರೆ ಅಳು ಬರುತ್ತೆ. ಬಟ್ ಸಮಟೈಮ್ಸ್ ಅನ್ಸತ್ತೆ, ಏನಕ್ಕೆ ಈ ಲೈಫು, ಯಾಕೆ ಇವ್ರ ಜೊತೆ ಈಗ ಇರಬೇಕು? ತುಂಬ ಕ್ವಶನ್ಸ್ ನಾನೇ ಮಾಡ್ಕೊತೀನಿ. ಆದರೂ ಸಹ ಗಟ್ಟಿ ಮನಸ್ಸು ಮಾಡಿಕೊಂಡು ಇಲ್ಲೇ ಇರಬೇಕು ಅಂತ ಅಂದ್ಕೊತೀನಿ. ಬಟ್ ಇಲ್ಲಿರೋ ನೆಸೆಸಿಟಿ ಏನು ಅಂತ ನನಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಬಟ್ ಆದರೂ ಸಹ ಯಾವುದೂ ತಲೆ ಓಡಲ್ಲ. ಎಲ್ಲ ಡೈಲಮಾದಲ್ಲಿದ್ದೀನಿ. ನನಗಿನ್ನೂ ಸ್ವಲ್ಪ ಟೈಮ್ ಬೇಕು, ನಾನು ಡಿಸಿಷನ್ ತೊಗೋಬೇಕು. ಹೇಗೂ ಚಿಂಟು ಎಕ್ಸಾಮ್ಸ್ ನಡೀತಾ ಇದೆ ಅಲ್ಲ, ನೋಡೋಣ, ಏನಾದರೂ ಒಂದು ಡಿಸೈಡ್ ಮಾಡ್ತೀನಿ. ಏನು ಅಂತ ಗೊತ್ತಿಲ್ಲ. ಹೋಗಬೇಕು ಅಂತ ಮನಸ್ಸಿಲ್ಲ, ಆದರೂ ಸಹ ಇಲ್ಲಿರೋಕ್ಕೂ ಮನಸ್ಸಿಲ್ಲ ಗೈಸ್, ನಿಜ ಹೇಳ್ತೀನಿ. ಏನು ಮಾಡೋದು, ಯಾಕೆ ಅನ್ನೋದೇ ಕ್ವಶನ್ ಮಾರ್ಕ್ ಗೈಸ್. ಏನಾದರೂ ಒಂದು ಹೇಳಬೇಕಲ್ಲ. ನಂಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂದರೆ ಹೋಗ್ಬಿಡ್ಬೋದು. ಬಟ್ ಅವ್ನ ಮನಸ್ಸಲ್ಲಿ ಏನಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಹೊರಗಡೆ ಅವ್ರ ಜೊತೆ ಚೆನ್ನಾಗೇ ಇರ್ತಾನೆ, ಅದು ಹೆಂಗಸರು ಆಗಿರ್ಬೋದು ಅಥವಾ ಗಂಡಸರು ಆಗಿರ್ಬೋದು. ಹೊರಗಡೆ ಅವ್ರ ಜೊತೆ ಅಷ್ಟು ಚೆಂದ ಇರ್ತಾನೆ, ಅಷ್ಟು ಚೆನ್ನಾಗಿ ಮಾತಾಡ್ತಾನೆ, ಪ್ರತಿಯೊಂದಕ್ಕೂ ರಿಪ್ಲೈ ಕೊಡ್ತಾನೆ. ಅದೇ ನಾನೇನಾದರೂ ಕೇಳಿದ್ರೆ ಅದಕ್ಕೆ ಫುಲ್ ರಿವರ್ಸಾಗಿ ಆನ್ಸರ್ ಮಾಡ್ತಾನೆ. ಸೊ ನನಗೆ ಏನು ಅನ್ನೋದೇ ಗೊತ್ತಾಗಲ್ಲ. ಒಂಥರ ಇದಂತ ಮಿಸ್ಟ್ರಿ ಲೈಫ್ ಆಗಿಬಿಟ್ಟಿದೆ. ಅವ್ನಿಗೆ ಆ್ಯಕ್ಚುಲಿ ಏನು ಬೇಕು, ಅವ್ನಿಗೇನು ಬೇಕು ಅಂತ ನಿಜಕ್ಕೂ ನಂಗೆ ಚೆನ್ನಾಗಿ ಗೊತ್ತು, ನನ್ನ ಮನಸ್ಸಿಗೆ. ಬಟ್ ಅದನ್ನು ಅವ್ನು ಬಾಯ್ಬಿಟ್ಟು ಹೇಳಿದ್ರೆ ಖಂಡಿತವಾಗ್ಲೂ ನಾನು ಅದನ್ನು ಮಾಡಿಬಿಡ್ತೀನಿ. ನನಗೆ ಇಷ್ಟು ವರ್ಷದಲ್ಲಿ ನಾನು ಅವನನ್ನು ನೋಡಿ ತಿಳ್ಕೊಂಡಿರೋ ಪ್ರಕಾರ ಅವನಿಗೆ ಮೊಬೈಲ್ ಒಂದಿದ್ರೆ ಸಾಕು ಗೈಸ್. ಮೊಬೈಲ್ ಒಂದಿದ್ರೆ ಸಾಕು. ಆ ಮೊಬೈಲೇ ಅವನಿಗೆ ಜೀವನ. ನಾನು ಯಾರ ಬಗ್ಗೆ ಇಲ್ಲಿ ಯಾವ ಕಮೆಂಟು ಪಾಸ್ ಮಾಡೋದಿಲ್ಲ. ನಾವು ಹೇಳ್ಕೊಳಕ್ಕೆ ಹೋದರೆ ಬೇರೆಯವ್ರ ಮೇಲೆ ಅಪವಾದಗಳನ್ನ ಹೊರಿಸ್ಬೇಕು, ಅದು ಬೇಡ. ಸೊ ಅವ್ರವ್ರ ಪಾಡಿಗೆ ಅವ್ರವ್ರು ಇರಲಿ, ನೋಡೋಣ.
ನನ್ನ ಲೈಫ್ ಯಾವಾಗ ಸುಧಾರಿಸುತ್ತೆ ಅಂತ ಹೋಪ್ಸೇ ಇಲ್ಲದ ಲೈಫ್.